ವೆಲ್ಕಮ್ ಬ್ಯಾಕ್ ಟು ಎಜು ಇನ್ಫೋ ಕನ್ನಡ. ಇವತ್ತಿನ ಒಂದು ಎಜು ಇನ್ಫೋ ಅಪ್ಡೇಟ್ನಲ್ಲಿ ಏನು 7th ಪೇ ಕಮಿಷನ್ ಅಪ್ಡೇಟ್ ಜಾಸ್ತಿ ಆಗಿದೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋ ತಿಳಿಸ್ಕೊಡ್ತಾ ಬರ್ತೀನಿ. ಪಿಂಚಣಿ ಎಷ್ಟಾಗುತ್ತೆ ಮತ್ತು ನಿಮಗೆ ಸ್ಯಾಲ್ರಿ ಎಷ್ಟು ಆಗುತ್ತೆ ಅಂತ. ಸರ್ಕಾರಿ ನೌಕರಿಗೆ ಡಬಲ್ ಧಮಾಕ್ ಅಂತ ಹೇಳ್ಬೋದು. ಜಸ್ಟ್ ಇವಾಗ 27.5% ಸ್ಯಾಲ್ರಿ ಹೈಕ್ ಆಗೋದ್ರಿಂದ ನಿಮ್ಮ ಪಿಂಚಣಿ, ಫಿಟ್ಮೆಂಟು, ಮನೆ ಬಾಡಿಗೆ ಎಲ್ಲ ಕೂಡ ಹೈಕ್ ಆಗುತ್ತೆ. ನಿಮಗೆ ಎಷ್ಟು ಹೈಕ್ ಆಗುತ್ತೆ ಮತ್ತು ಮೂಲ ವೇತನ ಎಷ್ಟಿದ್ರೆ ಗರಿಷ್ಠ ವೇತನ ಎಷ್ಟಾಗುತ್ತೆ ಅಂತ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಅದಕ್ಕಿಂತ ಮೊದಲು ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ಒನ್ಸ್ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ವೀಡಿಯೋನ ಕಂಟಿನ್ಯೂ ಮಾಡಿ. ಇದರಿಂದ ನಿಮ್ಗೆ ಯಾವ ಥರ ಅಪ್ಡೇಟ್ಸ್ಗಳು ಆದಷ್ಟು ಬೇಗ ಸಿಗ್ತಾ ಹೋಗುತ್ತೆ. ಇನ್ನು ಡೈರೆಕ್ಟಾಗಿ ವೀಡಿಯೋಕ್ಕೆ ಬರೋದಾದರೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ 1ರಿಂದ ಇನ್ನು 7th ಪೇ ಕಮಿಷನ್ ಸಂಪೂರ್ಣವಾಗಿ ಜಾರಿಗೆ ಬರುತ್ತೆ ಅಂತ ಸ್ವತಃ CM ಸಿದ್ದರಾಮಯ್ಯ ಸರನೇ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಅದ್ರ ಬೇಸ್ ಮೇಲೆ ಇವಾಗ ನೋಡೋದಾದರೆ ಇವಾಗ ನಿಮಗೆ ಸ್ಯಾಲ್ರಿ ಹೈಕ್ ಆಗ್ತಾ ಇರೋದ್ರಿಂದ 7th ಪೇ ಕಮಿಷನ್ ಸಂಪೂರ್ಣವಾಗಿ ಜಾರಿಗೆ ಬರ್ತಿರೋದ್ರಿಂದ ಫಿಟ್ಮೆಂಟ್ ಜಾಸ್ತಿ ಆಗುತ್ತೆ, ಪಿಂಚಣಿ ಜಾಸ್ತಿ ಆಗುತ್ತೆ ಮತ್ತು ಮೂಲ ವೇತನ ಸ್ವಲ್ಪ ಹೈಕ್ ಆಗುತ್ತೆ ಮತ್ತು ತುಟಿ ಭತ್ಯೆ, ಮನೆ ಬಾಡಿಗೆ ಎಲ್ಲ ಕೂಡ ಹೆಚ್ಚಾಗುತ್ತೆ. ಯಾವೆಲ್ಲ ಹೆಚ್ಚಾಗುತ್ತೆ ಮತ್ತು ಎಷ್ಟು ಪರ್ಸೆಂಟಿಂದ ಎಷ್ಟು ಪರ್ಸೆಂಟ್ವರೆಗೆ ಹೈಕ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಇವಾಗ ಫಸ್ಟು ನಿಮಗೆ ಏನು 7th ಪೇ ಕಮಿಷನ್ ಸಂಪೂರ್ಣವಾಗಿ ಜಾರಿಗೆ ಬಂದಿರೋದು ಬಂತು. ನಿಮಗೆ ಮಧ್ಯಂತರ ವರದಿ ಅಂತ 17% ಜಾಸ್ತಿ ಮಾಡಿದರು. ಇವಾಗ 7th ಪೇ ಕಮಿಷನ್ ಫುಲ್ಲಾಗಿ ಆಗಸ್ಟ್ 1ರಿಂದ ನಿಮಗೆ ಫುಲ್ಲಾಗಿ ಜಾರಿಗೆ ಬರೋದರಿಂದ ನಿಮಗೆ ಆಗಸ್ಟ್ 1ನೇ ತಾರೀಕಿಂದ 27% ಸಂಪೂರ್ಣವಾಗಿ ಜಾರಿಗೆ ಬರುತ್ತೆ. ಯಾವುದು 7th ಪೇ ಕಮಿಷನ್ ಅಮೌಂಟು 27.5% ಬಂದು ನಿಮಗೆ ಸಂಪೂರ್ಣವಾಗಿ ಜಾರಿಗೆ ಬರುತ್ತೆ. ಇನ್ನು ಮೂಲ ವೇತನಕ್ಕೆ ಬಂದಾಗ 31% ಇವಾಗ ತುಟಿ ಭತ್ಯೆನ ಶೇಕಡ 27.50% ಫಿಟ್ಮೆಂಟ್ ಸೇರಿಸಿ ವೇತನ ಮತ್ತು ಪಿಂಚಣಿ ಕೂಡ ಜಾಸ್ತಿ ಪರಿಶೀಲನೆ ಮಾಡಲಾಗಿದೆ. ಇನ್ನು ಇದರಿಂದ ಮೂಲ ವೇತನ ಮತ್ತು ಪಿಂಚಣಿ ಬಗ್ಗೆ ಮಾತಾಡೋದಾದರೆ ಪಿಂಚಣಿ ಬಂದು 58% ಜಾಸ್ತಿ ಆಗಿದೆ. ಸೊ ಇನ್ನು ಮನೆ ಬಾಡಿಗೆ ಬಂದು 32% ಹೆಚ್ಚಳ ಆಗಿದೆ. ಅಂದರೆ ಫಾರ್ ಎಕ್ಸಾಂಪಲ್ ನೋಡೋದಾದರೆ ಇವಾಗ ಒಬ್ಬ ನೌಕರನ್ನು ತಗೊಂಡ್ರೆ ಸ್ವಲ್ಪ ಮೂಲ ವೇತನ ಬಂದು 17,000 ಯಾರಿಗೆ ಬರ್ತಿತ್ತು ಅವರಿಗೆ 27,000 ಆಗಲಿದೆ. ಇನ್ನು ಗರಿಷ್ಠ ವೇತನ ಹೈಯೆಸ್ಟ್ ಸ್ಯಾಲ್ರಿ ಯಾರಿಗೆ ಅರೌಂಡ್ 1,50,000 ಬರ್ತಾಯಿತ್ತು ಅವ್ರಿಗೆ 2,41,000 ಆಗಲಿದೆ. ಐ ಹೋಪ್ ನಿಮಗೆ ಇವಾಗ ಕ್ಲಾರಿಫಿಕೇಷನ್ಗೆ ತಿಳ್ಕೊಳ್ತೀನಿ. ಏನು ತುಟಿ ಭತ್ಯೆ 31% ಮತ್ತು 27% ಫಿಟ್ಮೆಂಟು ಮತ್ತು 58% ಪಿಂಚಣಿ ಇದೆಲ್ಲ ಸೇರಿ ನೋಡೋದಾದರೆ ನಿಮಗೆ ಇಲ್ಲಿ ಶೇಕಡ ಜಾಸ್ತಿ ಏನಾಗಿದೆ, 17,000 ಇದ್ದಂಥ ಅಮೌಂಟ್ ಬಂದು ಸ್ಯಾಲ್ರಿ ಬಂದು 27,000 ಆಗಿದೆ. ಇನ್ನು 1,50,000 ಸ್ಯಾಲ್ರಿ ಬಂದು 2,41,000 ಆಗಿದೆ. ಇದು ಬಂದು ಕನಿಷ್ಠ ವೇತನ. ಇನ್ನು ಪಿಂಚಣಿಗೆ ಬರೋದಾದರೆ ಇವಾಗ ಫಾರ್ ಎಕ್ಸಾಂಪಲ್ ನೀವೇನಾದರೂ 8,500 ರೂಪಾಯಿ ಪಿಂಚಣಿ ತಗೊಳ್ತಿದ್ದೀರಾ ಪರ್ ಮಂತ್ ಅಂದರೆ ಇವಾಗ ನಿಮ್ಮ ಪಿಂಚಣಿ ಬಂದು 13,500 ರೂಪಾಯಿ ಆಗುತ್ತೆ. ಇನ್ನು ಗರಿಷ್ಠವಾಗಿ ನಿಮ್ಮ ಪಿಂಚಣಿ ಬಂದು ನೀವು 75,000 ತಗೊಳ್ತಿದ್ದೀರಾ ಅಂದರೆ 1,20,000 ನಿಮ್ಮ ಗರಿಷ್ಠ ಪಿಂಚಣಿ ಆಗುತ್ತೆ. ಇದು ಒಂದು PDF ಇದೆ. ನಾನು ನಿಮಗೆ PDF ಅದು ಯಾವ್ಯಾವ ವೇತನಕ್ಕೆ ಎಷ್ಟೆಷ್ಟೆಲ್ಲ ನಿಮಗೆ ಸಿಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ಇದು ಬಂದು ಜಸ್ಟ್ ಗ್ಲಿಮ್ಸ್ ಆಗಿತ್ತು, ನಿಮಗೆ ಎಷ್ಟು ಕನಿಷ್ಠ ವೇತನ ಗರಿಷ್ಠ ವೇತನ ಆಗುತ್ತೆ ಮತ್ತು ಎಷ್ಟು % ಹೈಕ್ ಆಗಿದೆ ಅಂತ ಒಂದು ಗ್ಲಿಮ್ಸ್ ಆಗಿತ್ತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು PDF ಜೊತೆ ತಿಳಿಸ್ಕೊಡ್ತಾ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮುಂದಿನ ವಿಡಿಯೋ ಸಿಗೋಣ. ಧನ್ಯವಾದಗಳು.